ಹಾಯ್ ಆ, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಂದು ನಡೆದಂತಹ ಒಂದು SSC GD ಪರೀಕ್ಷೆಯ ಮೇ 9ರ ಒಂದು ಫಸ್ಟ್ ಶಿಫ್ಟ್ ಅನಾಲಿಸಿಸನ್ನು ಇವತ್ತಿನ ತರಗತಿಯಲ್ಲಿ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗೆ ರಿಪೀಟ್ ಆಗುವ ಒಂದು ಪ್ರಶ್ನೆಗಳು ಇರ್ತವೆ. ಒಂದು ಸಲ ನೋಡಿಕೊಂಡ್ರೆ ನಿಮಗೆ ಜಾಬ್ ಸಿಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ 1-2 ಕ್ವಶನ್ ಕೂಡ ಇಲ್ಲಿ ಬಂತು ಅಂತ ಅಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ PDF ಏನಾದರೂ ಬೇಕು ಅಂತ ಅಂದರೆ ನಾನು ಈಗ PDF ಹೇಗೆ ಪಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೋಡಿ, ಮೊದಲನೇದಾಗಿ SSC GD 2026, RRB NTPC 2026. ಇದರಲ್ಲಿ ಕೇಳಿರ್ತಕ್ಕಂತಹ ಒಂದು GK ಮತ್ತು GS ಈ ಒಂದು GK ಮತ್ತು GS ಪ್ರಶ್ನೆಗಳು ಏನಿದ್ದಾವೆ, ಇದುವರೆಗೂ ಏನೇನು ಕೇಳಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಮಾಡ್ತಿದ್ದೇವೆ ಅಂತ ಅಂದರೆ ಒಂದು ಕಡೆ ಕಲೆ ಹಾಕುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆಲ್ರೆಡಿ ಕಲೆ ಕೂಡ ಹಾಕಿದ್ದೇವೆ. ಒಂದು ಕಡೆ ಅರೌಂಡ್ ಒಂದು 200 to 250 ಕ್ವಶನ್ಸ್ ಆಗಿದ್ದಾವೆ. ಈ ಒಂದು ಕ್ವಶನ್ಸ್ ಏನಿದೆ ನಿಮಗೆ ಮುಂದೆ ಬರ್ತಕ್ಕಂಥ SSC GD ಪರೀಕ್ಷೆ ಆಗಿರ್ಬೋದು, RRB NTPC ಪರೀಕ್ಷೆ ಆಗಿರ್ಬೋದು, ಪಕ್ಕಾ ನಿಮಗೆ ಕೇಳ್ತಾರೆ. ಯಾಕಪ್ಪ ಈ ಒಂದು ಮಾತನ್ನು ಹೇಳ್ತಿದ್ದೇನೆ ಅಂತ ಅಂದರೆ ಇನ್ನೂ ಕೂಡ ಅರೌಂಡ್ ಒಂದು 10 ಡೇಸ್ ಆಗಿಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿ. ಈ ಒಂದು SSC GD ಪರೀಕ್ಷೆ ಇನ್ನೂ 10 ದಿನ ಆಗಿಲ್ಲ. ಇನ್ನು 20 ದಿನ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ. ಮತ್ತು ಆ ಒಂದು ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಈಗ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಒಂದು ಪರೀಕ್ಷೆ ದಿನಾಂಕ ಮತ್ತು ಪರೀಕ್ಷೆ ಎಷ್ಟನೇ ಶಿಫ್ಟು ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಿ. ಈಗ ನೋಡಿ, ಈ ಒಂದು SSC GD ಮಾರ್ಕ್ ಏನಿದೆ ಟೋಟಲ್ ಆಗಿ ಅರೌಂಡ್ 200 to 250 ಕ್ವಶನ್ಸ್ ಏನಿದ್ದಾವೆ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವು. ಈ ಒಂದು ರಿಪೀಟೆಡ್ ಕ್ವಶನ್ಸನ್ನ ನಾವೇನು ಮಾಡಿದ್ದೇವೆ ಅಂತ ಅಂದರೆ ಇಲ್ಲಿ ಒಂದು ಕಡೆಯನ್ನು ಮಾಡಿಕೊಟ್ಟಿದ್ದೇವೆ. ಓಕೆನಾ? ಇದನ್ನು ನೀವು ತಗೋಬೇಕು ಅಂತ ಅಂದರೆ ಏನಪ್ಪ ಮಾಡಬೇಕು ಅಂತ ಅಂದರೆ ನಾನು ಇಲ್ಲಿ ಕೊಟ್ಟಿದ್ದೇನೆ ಒಂದು ಫೋನ್ಪೇ ಸ್ಕ್ಯಾನರನ್ನು ಕೊಟ್ಟಿದ್ದೇನೆ. ಈ ಒಂದು ಸ್ಕ್ಯಾನರ್ಗೆ ನೀವೇನಪ್ಪ ಮಾಡಬೇಕು ಅಂತ ಅಂದರೆ 29 ರೂಪಾಯಿ, ಜಾಸ್ತಿ ಇಟ್ಟಿಲ್ಲ ನಾವು. ಯಾಕೆ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಜಾಸ್ತಿ ಅಮೌಂಟನ್ನು ಇಟ್ಟಿಲ್ಲ. 29 ರೂಪಾಯಿಗಳನ್ನು ಇಟ್ಟಿದ್ದೇವೆ. ಯಾರ್ಯಾರು 29 ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ಸೆಂಡ್ ಮಾಡಿ, ನೀವೇನಾದರೂ PDF ಅಥವಾ ನೀವು ಬೇಕು ಅಂತಂದರೆ udyogjeevan12@gmail.com ಅಂತ ಒಂದು ಇಮೇಲ್ ವಿಳಾಸ ಇರುತ್ತೆ. ಈ ಒಂದು ಇಮೇಲ್ ವಿಳಾಸಕ್ಕೆ ನೀವೇನಪ್ಪ ಮಾಡಬೇಕು ಅಂತ ಅಂದರೆ ಶೇರ್ ಮಾಡಬೇಕು. ಇಮೇಲ್ ವಿಳಾಸಕ್ಕೆ ಈ ಒಂದು ಸ್ಕ್ರೀನ್ಶಾಟ್, ಅಮೌಂಟ್ ಸೆಂಡ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದ ನಂತರ ನಾವೇನು ಮಾಡ್ತೇವೆ, ನಿಮಗೆ PDF ಕೊಡ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ಇವತ್ತಿನ ಪ್ರಶ್ನೆಗಳು ಏನೇನು ಬಂದಿದ್ದಾವೆ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಯಾಕೆಂದರೆ ಸ್ವಲ್ಪ ಟಫ್ ಶಿಫ್ಟು ಕೂಡ ಬಂದುಬಿಟ್ಟಿದೆ. ನೋಡೋಣ ಇವಾಗ ಏನಪ್ಪ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಅಂತ ಅಂದರೆ ನೋಡಿ, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ಪ್ರೆಸಿಡೆಂಟ್ ಟು ಅಪಾಯಿಂಟ್ ಕಮಿಷನ್ ಟು ದ ಇನ್ವೆಸ್ಟಿಗೇಟ್ ಕಂಡೀಷನ್ಸ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. OBCಯ ಒಂದು ಇದನ್ನು ಯಾರು ಅಧಿಕಾರವನ್ನು ಯಾವ ಒಂದು ಆರ್ಟಿಕಲ್ ಮುಖಾಂತರ ಇಲ್ಲಿ ಬರುತ್ತೆ ಅಂತ. ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ಆಯೋಗವನ್ನು ನೇಮಿಸಲು ರಾಷ್ಟ್ರಪತಿಗಳಿಗೆ ಸಂವಿಧಾನದ ಯಾವ ವಿಧಿಯು ಅಧಿಕಾರ ನೀಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ವಿಧಿ ಕೊಡುತ್ತಪ್ಪ ಅಂತ ಅಂದರೆ ಎಲ್ಲರೂ ಕೂಡ ಏನು ಮಾಡ್ತೀರಾ, 338 ಹಾಕ್ತೀರಾ ಬರ್ತೀರಾ. ಆದರೆ ಏನಾಗಿರ್ತದೆ ಅಂತ ಅಂದರೆ ಇದು ನಿಮಗೆ ಕ್ಯಾನ್ಸಲ್ ಆಗಿ ನಿಮಗೆ 0.25 ಮೈನಸ್ ಆಗುತ್ತೆ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ 340ನೇ ವಿಧಿ. ಯಾರಿಗೆ? ರಾಷ್ಟ್ರಪತಿಯವರಿಗೆ ಏನಪ್ಪ ಕೊಡುತ್ತೆ ಅಂತ ಅಂದರೆ ರಾಷ್ಟ್ರಪತಿಯವರಿಗೆ ಸಂವಿಧಾನದ ಒಂದು ಅಧಿಕಾರ ಕೊಡುತ್ತೆ ಅಂತ. 340ನೇ ವಿಧಿ ಇದು. 338B 338 ಯಾಕೆ ಹಾಕ್ತೀರಾ ಅಂತಂದರೆ 338B ಏನಿದೆ ಅಂತ ಅಂದರೆ OBC ಕಮಿಷನ್ ಅಂತ. OBC ಕಮಿಷನ್ ಫಾರ್ಮ್ ಆಗಿದೆ. ಆದರೆ ಅಧಿಕಾರ ಕೊಡೋ ವಿಧಿ ಯಾವುದು? 340 ಅಂತ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ, ಬೊನಾಲು ಫೆಸ್ಟಿವಲ್ ಈಸ್ ಟ್ರೆಡಿಷನಲ್ ಹಿಂದೂ ಫೆಸ್ಟಿವಲ್ ಸೆಂಟರ್ಡ್ ಆನ್ ಗಾಡೆಸ್ ಮಹಾಕಾಳಿ ಅಂತ. ಈ ಸೆಲೆಬ್ರೇಟೆಡ್ ಇನ್ ಈಚ್ ಸ್ಟೇಟ್ ಅಂತ. ಬೋನಾಲು ಎಂತಕ್ಕಂತಹ ಒಂದು ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಏನಪ್ಪ ಮಾಡ್ತಾರೆ ಅಂತ ಅಂದರೆ ಆಚರಣೆಯನ್ನು ಮಾಡ್ತಾರೆ ಅಂತ ಪ್ರಶ್ನೆ. ನೋಡಿ, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಬೊನಾಲು ಎಂತಕ್ಕಂಥ ಒಂದು ಫೆಸ್ಟಿವಲ್ ಅಥವಾ ಹಬ್ಬ ಏನಿದೆ ಈ ಒಂದು ತೆಲಂಗಾಣದಲ್ಲಿ ಕಂಡುಬರುತ್ತೆ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮೂರನೇ ಪ್ರಶ್ನೆ ನೋಡೋಣ. ನೋಡಿ, ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಇಂಡಿಯನ್ ಎಕಾನಮಿ ವಾಟ್ ಈಸ್ ದ ಗಿನಿ ಕೋಎಫಿಷಿಯಂಟ್ ಯೂಸ್ಡ್ ಟು ಮೆಜರ್ ಅಂತ. ಗಿನಿ ಗುಣಾಂಕವನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ಅಂತ. ನೋಡಿ, ಇನ್ಫ್ಲೇಷನ್, ನಿರುದ್ಯೋಗ ದರ, ಇನ್ಕಮ್ ಆಫ್ ಇನ್ಇಕ್ವಾಲಿಟಿ, ಬಡತನದ ಪ್ರಮಾಣ. ತುಂಬ ಸಲ ಏನು ಮಾಡಿದ್ದಾರೆ, ರಿಪೀಟ್ ಮಾಡಿದ್ದಾರೆ ಈ ಕ್ವಶನ್ಸ್ನ. ಇವತ್ತು ಈ ಸರಿಯಾದ ಉತ್ತರವನ್ನು ನಾವು ಈಗ ನೋಡಿದ್ವಿ ಅಂತ ಅಂದರೆ ಇಲ್ಲಿ ಆದಾಯ ಅಸಮಾನತೆ ಅಂತ ಕರಿತೇವೆ.
ಇನ್ಕಮ್ ಇನ್ಇಕ್ವಾಲಿಟಿ ಅಂತ. ನೋಡಿ, ಇನ್ಕಮ್ ಇನ್ಇಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ನೋಡಿ, ನಮ್ಮ ಒಂದು ಕ್ವಾಲಿಟಿ ಆಫ್ ಕ್ವಶನ್ಸ್ ಮತ್ತು ಇಲ್ಲಿ ಸ್ಲೈಡ್ಗಳು ಯಾವ ರೀತಿ ಇದ್ದಾವೆ ನೀವು ನೋಡ್ಬೋದು. ಅಮೌಂಟ್ ಬರೀ 29 ರೂಪಾಯಿ ಅಷ್ಟೇ ಕೊಟ್ಟಿದ್ದೇನೆ. ಈ ರೀತಿಯಾಗಿ ನಿಮಗೆ ಕೊಡಲಾಗ್ತದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಹ್ಯಾಸ್ ದ ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಅಂದರೆ ಹೆಚ್ಚು ವಿದ್ಯುತ್ ವಾಹಕತೆಯನ್ನು ಹೊಂದಿರತಕ್ಕಂಥ ಒಂದು ಮೂಲಧಾತು ಯಾವುದು ಅಂತ. ತಾಮ್ರ, ಗೋಲ್ಡ್, ಸಿಲ್ವರ್ ಮತ್ತು ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಬೆಳ್ಳಿ ಅಂತ. ಬೆಳ್ಳಿ ಅತ್ಯಂತ ಹೆಚ್ಚು ಏನು ಮಾಡುತ್ತೆ, ವಿದ್ಯುತ್ ವಾಹಕತೆಯನ್ನು ಅಥವಾ ಕಂಡಕ್ಟಿವಿಟಿಯನ್ನು ಹೊಂದ್ಕೊಂಡಿರುತ್ತೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫಸ್ಟ್ ವುಮೆನ್ ಟು ಬಿ ಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. UNGA, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು? ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಇಂದಿರಾ ಗಾಂಧಿ, ರಾಜ್ಕುಮಾರಿ, ಅಮೃತ್ ಕೌರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೀವು ನೋಡೋದಾದರೆ ವಿಜಯಲಕ್ಷ್ಮಿ ಪಂಡಿತ್ ಅವರು. ಇವರು ಭಾರತದವರು, ಮತ್ತು ಅದು ಕೂಡ ತುಂಬ ಇಂಪಾರ್ಟೆಂಟು. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ, ರೌಲತ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಈ ಯಾವ ವೈಸರಾಯ್ಸ್ ಕಾಲದಲ್ಲಿ ರೌಲತ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ. ಲಾರ್ಡ್ ಇರ್ವಿನ್, ಲಾರ್ಡ್ ಚೆಮ್ಸ್ಫೋರ್ಡ್, ಲಾರ್ಡ್ ರೀಡಿಂಗ್, ಲಾರ್ಡ್ ಕರ್ಜನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿದ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ. ಯಾವುದಪ್ಪ ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ ಲಾರ್ಡ್ ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ಅಂತ 1919 ಮಾಡ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಇಲ್ಲಿ ಲಾರ್ಡ್ ಚೆಮ್ಸ್ಫೋರ್ಡ್ ರೌಲತ್ ಕಾಯ್ದೆ 1919. ಈ ಕಾಯ್ದೆ ಬಂದ ಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ರಾಜ್ಯದಲ್ಲಿ ಆಗುತ್ತೆ ಇದು ಕಮೆಂಟ್ ಮಾಡಿ ನೋಡೋಣ. ಎಲ್ಲಿ ಆಗುತ್ತೆ ನೋಡೋಣ, ಯಾರ್ಯಾರು ಮಾಡ್ತೀರಾ ಕೂಡ ನೋಡೋಣ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಇಂಟೆನ್ಸಿಟಿ ಆಫ್ ದ ಅರ್ಥಕ್ವೇಕ್ ಅಂತ ಅಂದರೆ ಭೂಕಂಪದ ತೀವ್ರತೆಯನ್ನು ಅಳೆಯಲು, ಇಂಟೆನ್ಸಿಟಿಯನ್ನು ಅಳೆಯಲು ಏನು ಬಳಸ್ತಕ್ಕಂಥ ಉಪಕರಣದ ಹೆಸರು ಅಂತ. ಬಾರೋಮೀಟರ್, ಹೈಗ್ರೋಮೀಟರ್, ಸೆಸ್ಸಿಮೋಗ್ರಾಫ್ ಮತ್ತು ಸ್ಪೆಕ್ಟ್ರೋಗ್ರಾಫ್ ಅಂತ ಕೊಟ್ಟಿದ್ದಾರೆ. ಬಾರೋಮೀಟರ್ ಏನಿದೆ ಇದು ಪ್ರೆಷರನ್ನು ಅಳೆಯೋದಕ್ಕೆ ಮಾಡ್ತಾರೆ, ಒತ್ತಡವನ್ನು. ಹೈಗ್ರೋಮೀಟರ್ ಅಂತ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ತೇವಾಂಶವನ್ನು ಇದು ಮಾಡೋದಕ್ಕೆ. ಸೆಸ್ಸಿಮೋಗ್ರಾಫ್ ಅಂತ ಏನಿದೆ ನೋಡಿ, ಇಲ್ಲಿದೆ ಆಪ್ಷನ್ ಸಿ ಸೆಸ್ಸಿಮೋಗ್ರಾಫ್ ಏನಿದೆ, ಇದರಿಂದ ನಾವು ಭೂಕಂಪದ ತೀವ್ರತೆಯನ್ನು ಅಳಿತೇವೆ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಇಸ್ ಮೋಸ್ಟ್ ಸೂಟೇಬಲ್ ಫಾರ್ ಫ್ಲೈಯಿಂಗ್ ಜೆಟ್ ಏರ್ಕ್ರಾಫ್ಟ್ ಅಂತ. ಜೆಟ್ ವಿಮಾನಗಳ ಹಾರಾಟಕ್ಕೆ ವಾತಾವರಣದ ಯಾವ ಪದರವು ಅತ್ಯಂತ ಸೂಕ್ತವಾಗಿದೆ ಅಂತ ಪ್ರಶ್ನೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಅಂತ. ನೋಡಿ, ಸ್ಟ್ರಾಟೋಸ್ಪಿಯರ್ ಏನಿದೆ ಜೆಟ್ ವಿಮಾನಗಳ ಹಾರಾಟಕ್ಕೆ ತುಂಬ ಒಳ್ಳೆ ವಾತಾವರಣ ಕೊಡುತ್ತೆ. ಯಾವುದಪ್ಪ ಅಂತ ಅಂದರೆ ಸ್ಟ್ರಾಟೋಸ್ಪಿಯರ್. ಇದೇ ಸ್ಟ್ರಾಟೋಸ್ಪಿಯರಲ್ಲಿ ನಮಗೆ ಇನ್ನೊಂದು ಏನು ಕಂಡು ಬರುತ್ತಪ್ಪ ಅಂತ ಅಂದರೆ ನಮಗೆ ಓಝೋನ್ ಲೇಯರ್ ಕಂಡು ಬರುತ್ತೆ, ಓಝೋನ್. ಅದೇ ರೀತಿ ಪ್ರಶ್ನೆ ಕೇಳ್ತಾರೆ, ವರ್ಲ್ಡ್ ಓಝೋನ್ ಡೇ, ಓಝೋನ್ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ. ಸೆಪ್ಟೆಂಬರ್ 16ನೇ ತಾರೀಕು. ಓಕೆನಾ, ಅರ್ಥ ಆಯ್ತಾ? ಮುಂದೆ ಹೋಗೋಣ ಬನ್ನಿ. ಮಟ್ಕಿ ಎಂಬತಕ್ಕಂಥ ಪಾಪ್ಯುಲರ್ ಫೋಕ್ ಡ್ಯಾನ್ಸ್ ಅಥವಾ ಮಟ್ಕಿ ಎಂಬತಕ್ಕಂಥ ಭಾರತೀಯ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯ ಯಾವುದು ಅಂತ ಕೇಳಿದ್ದಾರೆ. ಯಾವ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯ ಅಂತ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಏನಪ್ಪ ಮಟ್ಕಿ ಎಂಬತಕ್ಕಂಥ ಫೋಕ್ ಡ್ಯಾನ್ಸ್ ಇದೆ, ಅದು ಯಾವ ಇಂಡಿಯನ್ ಸ್ಟೇಟಿಗೆ ರಿಲೇಟೆಡ್ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದು ಮಧ್ಯಪ್ರದೇಶಕ್ಕೆ ಸಂಬಂಧ ಹೊಂದಿರ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ, ದ ಕಾನ್ಸೆಪ್ಟ್ ಆಫ್ ದ ಕನ್ಕರೆಂಟ್ ಲಿಸ್ಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬಾರೋಡ್ ಫ್ರಮ್ ವಿಚ್ ಕಂಟ್ರಿ ಅಂತ. ಕನ್ಕರೆಂಟ್ ಲಿಸ್ಟ್ ಅಂತ ಅಂದರೆ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ಪ್ರಶ್ನೆ. ನೋಡಿ ಆಪ್ಷನ್ಸ್ ನೋಡಿ ಒಂದ್ಸಲಿ. ಆಪ್ಷನ್ಸ್ ಏನಿದೆ, ಕೆನಡಾ, ಆಸ್ಟ್ರೇಲಿಯಾ, ಐರ್ಲ್ಯಾಂಡ್ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಕನ್ಕರೆಂಟ್ ಲಿಸ್ಟನ್ನು ಎಲ್ಲಿಂದ ತಗೊಂಡಿದ್ದೀವಿ ಅಂತ ನಾವು ನೋಡಿದರೆ ಇಲ್ಲಿ ಆಸ್ಟ್ರೇಲಿಯಾದಿಂದ, ತುಂಬ ಇಂಪಾರ್ಟೆಂಟು, ಆಸ್ಟ್ರೇಲಿಯಾದಿಂದ ಏನು ಮಾಡಿದ್ದೇವೆ, ಕನ್ಕರೆಂಟ್ ಲಿಸ್ಟನ್ನು ತಗೊಂಡಿದ್ದೇವೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ದ ಫೌಂಡರ್ ಆಫ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ ಯಾರಪ್ಪ ಇದನ್ನು ಫಾರ್ಮೇಷನ್ ಮಾಡಿದವರು ಅಥವಾ ಸೊಸೈಟಿನ ಸ್ಥಾಪನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಆಪ್ಷನ್ಸ್ ನೋಡ್ಬೋದು, ಬಾಲಗಂಗಾಧರ್ ತಿಲಕ್, ಜ್ಯೋತಿಬಾ ಫುಲೆ, ಗೋಪಾಲಕೃಷ್ಣ ಗೋಖಲೆ, ಲಜಪತ್ ರಾಯ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು. ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ ಅವರು ತುಂಬ ಇಂಪಾರ್ಟೆಂಟು. ಜ್ಯೋತಿಬಾ ಫುಲೆ ಅವರು ಕೂಡ ಮಾಡ್ತಾರೆ. ಬಾಲಗಂಗಾಧರ್ ತಿಲಕ್ 2 ಪೇಪರ್ಗಳನ್ನು ಬಿಡ್ತಾರೆ. ಲಾಲಾ ಲಜಪತ್ ರಾಯ್, ಲಾಲ್ ಬಾಲ್ ಪಾಲ್, ಇವರು ತೀವ್ರಗಾಮಿಗಳು. ಲಾಲ್ ಬಾಲ್ ಪಾಲ್ ಅಂತ. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಮತ್ತು ಇಲ್ಲಿ ಇನ್ನೊಬ್ಬ ಯಾರು, ಬಾಲಗಂಗಾಧರ್ ತಿಲಕ್. ಇವರು 3 ಕೂಡ ಯಾರು, ತೀವ್ರಗಾಮಿಗಳು ಅಂತ.
ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಇನ್ ವಿಚ್ ಇಯರ್ ದ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಆಲ್ರೆಡಿ ಇದು ಕವರ್ ಆಗಿದೆ, ಬಟ್ ಇನ್ನೊಂದ್ಸಲಿ ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಇವತ್ತು 1982ರಲ್ಲಿ ಏನು ಮಾಡಿದ್ದಾರೆ, ಈ ಒಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಮತ್ತು ಬೇರೆ ಇಸ್ವಿಗಳನ್ನು ಕೂಡ ನೋಡ್ಕೊಂಡ್ಬಿಡ್ಬೋದು. ಅದಕ್ಕೂ ಮುಂಚೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಐ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಟಿಂಕ್ಟ್ ಕಲರ್ ಆಫ್ ದ ಐ ಅಂತ. ಡಿಸ್ಟಿಂಕ್ಟ್ ಕಲರ್ ಇದು ಕೂಡ ಆಲ್ರೆಡಿ ಏನಾಗಿದೆ ಅಂತ ಅಂದರೆ ರಿಪೀಟ್ ಆಗಿದೆ, ಒಂದ್ಸಲಿ ಬಂದಿದೆ ಪ್ರಶ್ನೆ, ಇದು ಇನ್ನೊಂದ್ಸಲಿ ಕೇಳಿಬಿಟ್ಟಿದ್ದಾರೆ. ರೆಟಿನಾ ಅಂತ, ಆಪ್ಷನ್ ಡಿ ರೆಟಿನಾ. ಇಲ್ಲಿ ಏನಪ್ಪ ಅಂತ ಅಂದರೆ ಡಿಸ್ಟಿಂಕ್ಟ್ ಕಲರ್, ಇಲ್ಲಿ ಏನು ಇಮೇಜ್ ಫಾರ್ಮೇಷನ್, ಇಲ್ಲಿ ನಾನು ಇಮೇಜ್ ಹೇಳಿಬಿಟ್ಟೆ. ಹಿಂದೆ ಏನು ಕೇಳಿದ್ರು ಅಂದರೆ ಇಮೇಜ್ ಕೇಳಿದರು, ಇಮೇಜ್ ಫಾರ್ಮೇಷನ್. ಇಮೇಜ್ ಅಂತ ಅಂದರೆ ಚಿತ್ರ ಫಾರ್ಮೇಷನ್ ಎಲ್ಲಾಗುತ್ತೆ ಅಂತ ಅಂದರೆ ರೆಟಿನಾ. ಅದೇ ಇಲ್ಲಿ ಕಲರ್ ಆಫ್ ದ ಐ ಅಂತ ಕೇಳಿಬಿಟ್ಟಿದ್ದಾರೆ. ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವ ಮಾನವನ ಕಣ್ಣಿನ ಭಾಗ ಯಾವುದಪ್ಪ ಅಂದರೆ ಐರಿಸ್ ಇದು. ಓಕೆನಾ, ಆಪ್ಷನ್ ಬಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ದ ಸಾತ್ರಿಯಾ ಡ್ಯಾನ್ಸ್ ರೆಕಗ್ನೈಸ್ಡ್ ಆಸ್ ದ ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಇಂಡಿಯಾ ಒರಿಜಿನೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ಭಾರತದ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದಾದ ಶಾಸ್ತ್ರೀಯ ನೃತ್ಯವು ಯಾವ ರಾಜ್ಯದಲ್ಲಿ ಉದ್ಭವಿಸಿತು ಅಂತ ಕೇಳಿದರೆ ಎಲ್ಲಪ್ಪ ಬಂತಿದ್ದು ಅಂತಂದರೆ ಅಸ್ಸಾಂನಲ್ಲಿ ಬಂದಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಫ್ಲೋಸ್ ಥ್ರೂ ರಿಫ್ಟ್ ವ್ಯಾಲಿ ಇನ್ ಇಂಡಿಯಾ. ತುಂಬ ಇಂಪಾರ್ಟೆಂಟ್ ನೋಡಿ, ರಿಫ್ಟ್ ವ್ಯಾಲಿಯಲ್ಲಿ ಫ್ಲೋ ಆಗ್ತಕ್ಕಂಥ ರಿವರ್ ಯಾವುದು? ಭಾರತದ ನದಿಯು ಸೀಳು ಕಣಿವೆ ರಿಫ್ಟ್ ವ್ಯಾಲಿ ಮೂಲಕ ಹರಿತಕ್ಕಂಥ ನದಿ ಯಾವುದು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು. ಯಾವುದಪ್ಪ ನದಿ ಅಂತ ಅಂದರೆ ನರ್ಮದಾ ನದಿ. ಯಾಕೆ ಇಲ್ಲಿ ರಿಫ್ಟ್ ವ್ಯಾಲಿ ಮುಖಾಂತರ ಹರಿಯುತ್ತೆ? ಯಾಕೆ ಹರಿಯುತ್ತೆ ನೋಡಿ, ವಿಂಧ್ಯ ಕಣಿವೆಗಳಿದ್ದಾವೆ, ಸಾತ್ಪುರ ಕಣಿವೆಗಳು, ಇಲ್ಲೊಂದು ಕಣಿವೆ ಬರುತ್ತೆ ಮೈಕಲ ಎಂತಕ್ಕಂಥ ಬೆಟ್ಟಗಳು. ಇದು ನರ್ಮದಾ ನದಿ, ಇದು ಅರಬ್ಬಿ ಸಮುದ್ರ. ಇಲ್ಲೂ ಕೂಡ ಬೆಟ್ಟಗುಡ್ಡಗಳಿದ್ದಾವೆ, ಇಲ್ಲೂ ಕೂಡ ಬೆಟ್ಟಗುಡ್ಡಗಳಿದ್ದಾವೆ. ಇದನ್ನು ನಾವು ರಿಫ್ಟ್ ವ್ಯಾಲಿ ನಡುವೆ, ಇದು ಕೂಡ ಬೆಟ್ಟಗುಡ್ಡ. ಇಲ್ಲಿ ನರ್ಮದಾ ನದಿ ಹುಟ್ಟಿದರೆ ಎಲ್ಲಿ ಅಮರಕಂಟಕದಲ್ಲಿ ಹುಟ್ಟುತ್ತೆ. ಹಿಂಗೆ ಹರ್ಕೊಂಡು ಹೋಗಿ ಡೈರೆಕ್ಟಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅದಕ್ಕಾಗಿ ಇದನ್ನು ರಿಫ್ಟ್ ವ್ಯಾಲಿ ಅಲ್ಲಿ ಮೂಲಕ ಹರಿತಕ್ಕಂಥ ನದಿ ಅಂತ ಕರಿತೀವಿ. ಯಾವುದಪ್ಪ ಅಂತ ನರ್ಮದಾ ಅಂತ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕ್ಯೋಟೋ ಪ್ರೋಟೋಕಾಲ್ ಸ್ಪೆಸಿಫಿಕಲಿ ಡೀಲ್ಸ್ ವಿತ್ ರಿಡಕ್ಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ. ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ಸ್ಪೆಷಲಿ ಇದು ಪ್ರಮುಖವಾಗಿ ಯಾವುದನ್ನು ಕಡಿಮೆ ಮಾಡಲು ಉದ್ದೇಶ ಮಾಡಿದೆ ಅಂತ. ಓಝೋನ್ ಪದರ ಸವಕಳಿ, ಹಸಿರುಮನೆ ಅನಿಲಗಳ ಬಿಡುಗಡೆ, ಜಲಮಾಲಿನ್ಯ ಮತ್ತು ಅರಣ್ಯನಾಶ ಅಲ್ಲ, ಜಲಮಾಲಿನ್ಯ ಕೂಡ ಅಲ್ಲ. ಇಲ್ಲಿ ನೋಡಿ, ಹಸಿರುಮನೆ ಅನಿಲಗಳ ಬಿಡುಗಡೆ, ಗ್ರೀನ್ ಹೌಸ್ ಗ್ಯಾಸಸ್ನ ಒಂದು ರಿಲೀಸು. ಇದರ ಬಗ್ಗೆ ಏನು ಮಾಡುತ್ತೆ ಅಂತ ಅಂದರೆ ರಿಡಕ್ಷನ್ ಮಾಡೋದಕ್ಕೆ ಕ್ಯೋಟೋ ಪ್ರೋಟೋಕಾಲನ್ನು ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಇದನ್ನು ಯಾರಿಗೆ ಗೊತ್ತಿದೆ ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ಯಾವ ವರ್ಷದಲ್ಲಿ, ಇಯರ್ ಯಾವ ವರ್ಷದಲ್ಲಿ ಬಂದಿತ್ತು? ಯಾರಿಗೆ ಗೊತ್ತಿದೆ ಕಾಮೆಂಟ್ ಮಾಡಿ ನೋಡೋಣ ಬನ್ನಿ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಸೈಂಟಿಸ್ಟ್ ವಾಸ್ ಅವಾರ್ಡೆಡ್ ದ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಫಾರ್ ಹಿಸ್ ವರ್ಕ್ ಇನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ. ತುಂಬ ಈಸಿ ಪ್ರಶ್ನೆ. ಯಾರಪ್ಪ ಅಂತ ಸಿ ವಿ ರಾಮನ್. ಯಾವ ವರ್ಷದಲ್ಲಿ? 1930. ಇದು ಕೂಡ ತುಂಬ ಇಂಪಾರ್ಟೆಂಟ್. ಭಾರತಕ್ಕೆ ಮೊದಲ ನೊಬೆಲ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದ್ದು? ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಿಗುತ್ತೆ. ಯಾವ ವರ್ಷದಲ್ಲಿ? 1913. ನಾನು ಹಿಂದಿನ ತರಗತಿಯಲ್ಲಿ ಮಿಸ್ಸಾಗಿ ನಾನು ಏನು ಮಾಡಿದ್ದೇನೆ ಅಂತ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಒಂದು ಕೃತಿ ಅಂತ ನಾನು 4 ತಂತಿ ಹೇಳಿಬಿಟ್ಟಿದ್ದೇನೆ. 4 ತಂತಿ ಅಂತ. ಇದು ತಪ್ಪಿದು, 4 ತಂತಿ ಅಲ್ಲ. ಇದು ಯಾವುದಪ್ಪ ಅಂತಂದರೆ ಗೀತಾಂಜಲಿ ಕೃತಿಗೆ ಈ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ, ದ ಫಸ್ಟ್ 5-year ಪ್ಲಾನ್ ಆಫ್ ಇಂಡಿಯಾ ವಾಸ್ ಬೇಸ್ಡ್ ಆನ್ ವಿಚ್ ಆಫ್ ದ ಎಕನಾಮಿಕ್ ಮಾಡೆಲ್ ಅಂತ. ಮೊದಲ 5-year ಪ್ಲಾನ್ ಹೆರಾಲ್ಡ್ ಡೋವರ್ ಮಾಡೆಲ್, ಎರಡನೇದು PC ಮಹಲ್ನೋಬಿಸ್. ಇವೆರಡು ಕೂಡ ತುಂಬ ಇಂಪಾರ್ಟೆಂಟು. ಯಾವಾಗಪ್ಪ ಮೊದಲನೇದಾಗಿದ್ದು? 1951. ಯಾವ ಮಾಡೆಲ್ ಅಂತ ಕೇಳಿದರೆ ಹೆರಾಲ್ಡ್ ಡೋಮರ್ ಮಾಡೆಲ್, ಆಪ್ಷನ್ ಬಿ ನಲ್ಲಿದೆ. ಅದೇ PC ಮಹಲ್ನೋಬಿಸ್ ಎಂಬತಕ್ಕಂಥದ್ದು ಇದು ಎರಡನೇ 5-year ಪ್ಲ್ಯಾನು, ಸೆಕೆಂಡ್ 5-year ಪ್ಲ್ಯಾನು 1956ರಲ್ಲಿ ಬರುತ್ತೆ. 1951ರಲ್ಲಿ ಬರುತ್ತೆ. ಆವಾಗ ಇದ್ದಂತಹ ನಮ್ಮ ಒಂದು ಪ್ರಧಾನಮಂತ್ರಿ ಯಾರು ಅಂತ ಕೇಳ್ಬೋದು? ಜವಾಹರ್ಲಾಲ್ ನೆಹರು. ರಾಷ್ಟ್ರಪತಿ ಕೇಳ್ಬೋದು ಬಾಬು ರಾಜೇಂದ್ರ ಪ್ರಸಾದ್. ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ದ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಅಂತ. ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದ ಮೊದಲ ಭಾರತೀಯ ಯಾರು ಅಂತ ನೋಡಿ. WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಬಾಲಗಂಗಾಧರ ತಿಲಕ್, ಫಿರೋಜ್ ಶಾ ಮೆಹ್ತಾ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳಿಬಿಡ್ತಾರೆ. ಯಾವುದಪ್ಪ ಇದಕ್ಕೆ ಸರಿದ ಉತ್ತರ ಅಂತ ಅಂದರೆ ದಾದಾಬಾಯಿ ನವರೋಜಿ ಅವರು.
ನೋಡಿ, ದಾದಾಬಾಯಿ ನವರೋಜಿ ಅವರು ಹೇಳಿದ್ದಾರೆ, ಇವ್ರ ಹೆಸರು ನೋಡಿದರೆ ಹೆಣ್ಣು ಮಕ್ಕಳು ಅಂತ ಅನಿಸುತ್ತೆ, ಬಟ್ ಇವರು ಗಂಡರು, ಅಂದರೆ ಇವರು ಮೇಲ್, ಇವರು ಪುರುಷರು ಇವರು. ಓಕೆನಾ? ದಾದಾಬಾಯಿ ನವರೋಜಿ ಅವರು ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದ ಮೊದಲ ಭಾರತೀಯರು. ಯಾವ ವರ್ಷದಲ್ಲಿ ಆಯಿದ್ರು ಹಾಗಾದರೆ ಕಮೆಂಟ್ ಮಾಡಿ ನೋಡೋಣ. ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಇದಕ್ಕೆ ಎಲ್ಲರೂ ಕೂಡ ಆನ್ಸರ್ನ ನೀವೇ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ವಿಚ್ ಮೆಟಲ್ ಇಸ್ ಪ್ರೆಸೆಂಟ್ ಇನ್ ದ ಕ್ಲೋರೋಫಿಲ್ ಇನ್ ದ ಗಿವನ್ ಪಿಗ್ಮೆಂಟ್ ಫೌಂಡ್ ಇನ್ ಪ್ಲಾಂಟ್ಸ್ ಅಂತ. ಸಸ್ಯಗಳಲ್ಲಿ ಕಂಡುಬರುವ ಹಸಿರು ವರ್ಣದರ್ವದ ಕ್ಲೋರೋಫಿಲ್ನಲ್ಲಿ ಯಾವ ಲೋಹ ಇದೆ ಅಂತ. ನೋಡಿ, ಕಬ್ಬಿಣ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಜಿಂಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಒಂದು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇ ರೀತಿ ನಿಮಗೇನಾದರೂ PDF ಬೇಕು ಅಥವಾ ಈ ಒಂದು ಮಾರ್ಕ್ ಟೆಸ್ಟ್ಗಳು ಬೇಕು ಅಂತ ಅಂದರೆ ನಾನು ಈಗ ತೋರಿಸ್ತೇನೆ. ಆ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಸೆಂಡ್ ಮಾಡಿ ಮಾರ್ಕ್ ಟೆಸ್ಟ್ಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ 2 ಶಿಫ್ಟ್ಗಳು, ಇವತ್ತಿನ ಮತ್ತೆ 2 ಶಿಫ್ಟ್ಗಳು ಬರ್ತವೆ, ಅದನ್ನು ಕೂಡ ನೋಡ್ಕೊತಾ ಹೋಗೋಣ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.